ಒಬ್ಬರಾದ್ಮೇಲೆ ಒಬ್ರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಬಿಜೆಪಿ ನಾಯಕರು ಬಣ್ಣಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ಕೋಮುವಾದಿಗಳಿಗೆ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇದೆ. ಓಲೈಕೆ ರಾಜಕಾರಣದಿಂದ ಇಂಥ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬಂದಿದೆ. ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದರೆ ಈ ಗತಿ ಬರ್ತಿರಲಿಲ್ಲ ಅಂತಾರೆ ಜೋಶಿ. ತಲುಪಿರುವ ಕಾರಣದಿಂದಾಗಿ ಈ ರೀತಿಯಾದಂಥ ಧೈರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ಅಲ್ಲಿನ SP ಅವರ ಹೇಳಿಕೆಯನ್ನು ನೋಡಿದೆ. ಅವರೇ ಹೇಳಿದ್ರು ಆ ರೂಟಲ್ಲಿ ರೆಗ್ಯುಲರ್ ಹೋಗಿದ್ದಾರೆ ಅಂತ. ಅದು ಕಳೆದ ಬಾರಿ ಗಲಾಟೆ ಮಾಡುವ ಪ್ರಯತ್ನಗಳಾಗಿತ್ತು. ಇದೆಲ್ಲ ತಮ್ಮ ಚಾನಲ್ದಲ್ಲಿಯೂ ಬಂದಿದೆ. ಅದರ ಹೊರತುಪಡಿಸಿಯೂ ಸಹಿತ ಯಾವುದೇ ಕ್ರಮನೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲ್ಲ. ಮತ್ತು ತಲವಾರು, ರಾಡು, ಮಚ್ಚು ಎಲ್ಲ ಹೊರಗೆ ಬರ್ತವೆ ಅಂತಂದ್ರೆ, ಕಲ್ಲುಗಳು ರಾಶಿ ಹೊರಗೆ ಬರ್ತವೆ ಅಂತಂದ್ರೆ, ಇದು ಅಲ್ಲಿನ ಸಂಪೂರ್ಣವಾದಂಥ ಪೊಲೀಸ್ ವೈಫಲ್ಯನೂ ಇದೆ. ಮತ್ತು ಅದರ ಜೊತೆಗೆ ಈ ಪೊಲೀಸ್ ವೈಫಲ್ಯವನ್ನು ನಾನು ಕೇವಲ ಪೊಲೀಸರಿಗೆ ಹಾಕಲ್ಲ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ ಈ ರೀತಿಯ ಸಿಚುವೇಶನ್ಗಳನ್ನು ಡೀಲ್ ಮಾಡೋಕ್ಕೆ. ಹಾಗಾಗಿ ನಾನು ಆಫೀಸರ್ಗಳನ್ನು, ಯಾವುದೋ ಕಾನ್ಸ್ಟೇಬಲ್ಗಳನ್ನು ಅಥವಾ ಇನ್ಸ್ಪೆಕ್ಟರ್ಗಳನ್ನು ನಾನು ಜವಾಬ್ದಾರಿ ಮಾಡೋಕ್ಕೆ ಹೋಗಲ್ಲ. ಸರ್ಕಾರ ಈ ರೀತಿಯ ಕೋಮುವಾದಗಳಿಗೆ ಬೆಂಬಲವನ್ನು ಕೊಡ್ತಾ ಇದೆ ಮತ್ತು ಮುಂದುವರೆದಂಥ ಅಲ್ಲಿ ಅಧಿಕಾರಿಗಳ ಹೇಳಿಕೆನೂ ಸಹಿತ ಸರ್ಕಾರದ ನಿರ್ದೇಶನದಂತೆಯೇ ಕೊಡ್ತಾ ಇದ್ದಾರೆ. ಇಲ್ಲ, ಅವರು ಮಸೀದಿ ಮುಂದೆ ಭಾಳ ಹೊತ್ತು ಕುಣಿದ್ರು, ಅದಕ್ಕಾಗಿ ಗಲಾಟೆ ಆಯ್ತಂತ. ಮೆರವಣಿಗೆ ಹೋಗ್ಬೇಕಾರೆ ಅನೇಕ ಕಡೆ ಕುಣಿತಾರೆ, ಅದಕ್ಕೆ ಮಚ್ಚು ತೊಗೊಂಬರ್ಬೇಕಾ, ಅದಕ್ಕೆ ಪೆಟ್ರೋಲ್ ಬಾಂಬ್ ತೊಗೊಂಬರ್ಬೇಕಾ, ಅದಕ್ಕೆ ಬೆಂಕಿ ಹಚ್ಚಬೇಕಾ? ಅಂದ್ರೆ ಅಧಿಕಾರಿಗಳು ಸಹಿತ ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅನ್ನೋದನ್ನು ನೋಡಿದರೆ ಸರ್ಕಾರ ಯಾವ ರೀತಿ ಅವರಿಗೆ ನಿರ್ದೇಶನ ಕೊಡ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ಮತ್ತು ಗಲಭೆ ಎಬ್ಬಿಸ್ತವ್ರು ಅವರು ಅರೆಸ್ಟ್ 2 ಕಡೆ ಮಾಡ್ತಾ ಇದ್ರು. ಇದ್ಯಾವ ನ್ಯಾಯ ಇದೆ? ಅಲ್ಲಿರುವಂಥ ಇಸ್ಲಾಂ ಮತಾಂಧ ಶಕ್ತಿಗಳನ್ನು ಮೆಟ್ಟಿ ಹಾಕಬೇಕು ಮತ್ತು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ನಾಗಮಂಗಲದ ವಿಷಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲಾಗಿದೆ. ಇದು ವ್ಯವಸ್ಥಿತವಾಗಿ ಗಣಪತಿಯ ಒಂದು ಮೆರವಣಿಗೆ ಮೇಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋದಂಥ ಕೃತ್ಯ ಇದೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಈ ಮುಸ್ಲಿಂ ಮೂಲಭೂತವಾದಿಗಳೇನಿದ್ದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥದ್ದು, ಕಲ್ಲುಗಳನ್ನು ಹಾಕುವಂಥ ಮಾಡಿದ್ದಾರೆ. ನಾ ಇಷ್ಟೇ ಹೇಳೋದು, ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದ್ರು ಕಳ್ಕಳಿದ್ರೆ ಅವ್ರು ಯಾರ್ಯಾರು ಅದಾರ ತಕ್ಷಣ ಅವ್ರನ್ನ ಬಂಧಿಸಬೇಕು. ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವ್ರ ನಡವಳಿಕೆ ನೋಡಿದ್ರೆ ಕೇವಲ ಮುಸ್ಲಿಮರನ್ನ ರಕ್ಷಣೆ ಮಾಡೋದ್ರ ಸಲುವಾಗಿ ಪೊಲೀಸ್ ಇಲಾಖೆ ಇದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ತಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿನ ಅಮಾನತು ಮಾಡಿ ತನಿಖೆ ಮಾಡಬೇಕು, ಹಿಂದೂಗಳಿಗೆ ನ್ಯಾಯ ಕೊಡಬೇಕು. ಇಲ್ಲ ಅಂದರೆ ಇದು ಮತ್ತೊಂದು ಕರ್ನಾಟಕ, ಪಶ್ಚಿಮ ಬಂಗಾಳ, ಇನ್ನೊಂದು ಪಶ್ಚಿಮ ಬಂಗಾಳ ಈ ದೇಶದಲ್ಲಿ ಆಗ್ತಾಯಿದೆ. ಗೃಹ ಸಚಿವರು ಬಹಳ ಬೇಜವಾಬ್ದಾರಿದ್ದಾರೆ. ಅವರಿಗೆ ಮುಸ್ಲಿಮರನ್ನ ಖುಷಿ ಪಡಿಸ್ಲಿಕ್ಕೆ ಇದೊಂದು ಆಕಸ್ಮಿಕ ಘಟನೆ. ಯಾವಾಗಲೂ ಅವ್ರು ಹೇಳೋದು ಸ್ಟೇಟ್ಮೆಂಟೇ ಆಕಸ್ಮಿಕ. ದುರ್ದೈವ ಅಂದರೆ ಅವ್ರು ಆಕಸ್ಮಿಕವಾಗಿ ಗೃಹ ಮಂತ್ರಿ ಆದಂಗೆ ಕಾಣಿಸ್ತದೆ. ಇಂಥ ಆಕಸ್ಮಿಕ ಘಟನೆ ಅಂದವರು ಆಕಸ್ಮಿಕವಾಗಿ ರಾಜೀನಾಮೆ ಕೊಡ್ಲತ್ತ ನಾ ಆಗ್ರಹ ಮಾಡ್ತೀನಿ. ಈ ರೀತಿ ಬೇಜವಾಬ್ದಾರಿ ಹಿಂದೂಗಳದೇನೂ ತಪ್ಪಿಲ್ಲ. ಈ ಹಿಂದೂಗಳನ್ನ ಅರೆಸ್ಟ್ ಮಾಡೋ ಕಾರಣೇನು? ಅರೆ ಮಸೂದಿ ಮುಂದೆ ನಾವು ಮೆರವಣಿಗೆ ಹೋಗಬಾರ್ದತ್ತು ಯಾವ ದೇಶ ಇದೇನು? ಪಾಕಿಸ್ತಾನ ಏನಿದು? ನಮ್ಮ ದೇಶದ ಭಾರತ. ಮಸೂದಿ ಮುಂದೆನೂ ಹೋಗ್ತೀವಿ, ನಾವು ಅಲ್ಲಿ ಕುಣಿತೀವಿ, ನಮ್ಮ ಹಕ್ಕಿದೆ ಈ ದೇಶದಲ್ಲಿ ಹಿಂದೂಗಳಿಗೆ. ಅವರಿಗೆ ಈ ದೇಶದಲ್ಲಿ ಮಸೂದಿ ಮುಂದೆ ಕುಣಿಬಾರ್ದಂದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗಲಿ. ಈ ಎಲ್ಲ ಇವತ್ತು ಬಾಂಗ್ಲಾ ಏನಾಗ್ತಾಯಿದೆ ಅಂಥ ಒಂದು ವಾತಾವರಣ ಈ ದೇಶದಲ್ಲಿ ಕಾಂಗ್ರೆಸ್ ಸೃಷ್ಟಿ ಮಾಡ್ತಾಯಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಕಳೆದ ವರ್ಷವೂ ಕೂಡ
ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮತಾಂಧರು ಕಲ್ಲು ತೂರಾಟವನ್ನು ಮಾಡಿದರು. ಪೊಲೀಸ್ ಇಲಾಖೆ ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ನಾವು ಎಲ್ಲಿದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲೇ ಈ ಪರಿಸ್ಥಿತಿ ಇದ್ದರೆ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಇನ್ಯಾವ ಪರಿಸ್ಥಿತಿ ಇರ್ಬೋದು? ಅವನು ಯಾವನೋ ಹೇಳ್ತಾನೆ, ಇಲ್ಲಿ ನಮ್ಮ ದರ್ಗಾ ಇದೆ, ಇಲ್ಲಿ ನೀವು ಮೆರವಣಿಗೆ ಹೋಗಬಾರ್ದು ಅಂತ ಹೇಳಿ. ಅಂದರೆ ಹಾಗೆ ಹೇಳೋವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತು ಇವರು. ಹಾಗೆ ಹಿಂದೂಗಳು ಹೇಳಕ್ಕೆ ಶುರುವಾದರೆ ಓಡಾಡೋಕ್ಕೂ ಜಾಗ ಸಿಗಲ್ಲ ಅವರಿಗೆ. ಅದ್ರ ಬದಲಿಗೆ ಅವರಿಗೆ ಓಲೈಕೆ ಮಾಡಿದ ಪರಿಣಾಮ, ಮುಂಜಾಗ್ರತೆ ವಹಿಸ್ತಾ ಇದ್ದ ಪರಿಣಾಮ ಮುಂಚಿತವಾಗಿ ಕಲ್ಲು ಸಂಗ್ರಹ ಮಾಡಿ ಕಲ್ಲು ತೂರಾಟ ಮಾಡಿದ್ದಲ್ದಲೇ ಚಪ್ಪಲಿ ತೂರಿದ್ದಾರೆ. ಗಣೇಶ ವಿಗ್ರಹದ ಮೇಲೂ ಕೂಡ ಚಪ್ಪಲಿ ತೂರಾಟ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಬೆಂಕಿ ಹಾಕಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆಯನ್ನು ತಡೆಗಟ್ಟಿದವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಪೆಟ್ರೋಲ್ ಬಾಂಬ್ ದಾಳಿ ನಡೆಸಿದ್ದಾರೆ, ಇದು ಕೇವಲ ನಾಗಮಂಗಲಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಇನ್ನೂ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಗಲಭೆ ಹಬ್ಬಿಸುವ ಸಂಚು ಭಾಗ ಇರಬಹುದು. ಹಾಗಾಗಿ ಲಘುವಾಗಿ ತೆಗೆದುಕೊಳ್ಳದೆ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಬೇಕು. ಮತ್ತು ಯಾರ್ಯಾರೀಗ ಆಸ್ತಿಪಾಸ್ತಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಕ್ಷಣದ ಪರಿಹಾರವನ್ನು ತಾರತಮ್ಯ ಮಾಡದೆ ಘೋಷಣೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಗೃಹ ಸಚಿವರು ತನ್ನ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು. ನಮ್ಮ ಗೃಹ ಸಚಿವರಿಗೆ ಇದು ಗಂಭೀರವಾದ ವಿಷಯ ಅಂತಲೇ ಅನಿಸೋದಿಲ್ಲ. ನನಗನ್ಸೋದು ಬಹುಶಃ ನಮ್ಮ ಕರ್ನಾಟಕ ಇಷ್ಟು ದುರ್ಬಲ ಹೇಡಿ ಗೃಹ ಸಚಿವರನ್ನ ನಾವು ನೋಡಿರಲಿಲ್ಲ. ನಮ್ಮ ದೌರ್ಭಾಗ್ಯ. ನಿಮ್ಮ ಪಕ್ಷದ ನೀತಿ ಕಾರಣಕ್ಕೆ ನೀವು ಹೇಡಿಯಾಗಿದ್ದೀರೋ ಅಥವಾ ನಿಮ್ಮಲ್ಲೇ ಹೇಳಿತನ ಇದೆಯೋ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಚಲುವರಾಯಸ್ವಾಮಿಯವರೇ, ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ. ವೋಟ್ ಬ್ಯಾಂಕ್ ರಾಜಕಾರಣ ಬಿಟ್ಟು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಯಾವನ್ ದೌರ್ಜನ್ಯ ಮಾಡಿದಾನೆ ಅವನನ್ನು ಒದ್ದು ಒಳಗೆ ಹಾಕೋದಕ್ಕೆ ಬೇಕಾದಂಥ ಕ್ರಮವನ್ನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೈಗೊಳ್ಳಿ. ಅದು ಬಿಟ್ಟು ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರೆ ಮಂಡ್ಯ ಜನನೂ ಸಹಿಸೋದಿಲ್ಲ, ಕರ್ನಾಟಕದ ಜನನೂ ಸಹಿಸೋದಿಲ್ಲ. ಯಾವಾಗ ಪಾಠ ಕಲಿಸ್ಬೇಕು ಕಲಿಸ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನ ತುಳಿಯುವಂಥದ್ದು ಆಗ್ತಾ ಇದೆ. ಹಿಂದೆ ಅಧಿಕಾರದಲ್ಲಿದ್ದಾಗ 2013ರಿಂದ ನಾವು ಇದನ್ನೇ ಗಮನಿಸಿದ್ವಿ. ಈ ಆಡಳಿತಾವಧಿಯಲ್ಲಿ ಕೂಡ ಹಿಂದೂಗಳಿಗೆ ನಿರಂತರವಾದಂಥ ಅಪಮಾನ ಆಗ್ತಾ ಇದೆ. ನಿನ್ನೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ ನಮ್ಮೆಲ್ಲರಿಗೂ ದುಃಖ ತಂದಿದೆ. ನಾಗಮಂಗಲದಲ್ಲಿ ನಮ್ಮ ಗಣಪತಿಗೆ ಕಲ್ಲೆಸೀತಾರೆ, ಚಪ್ಪಲೆಸೀತಾರೆ, ಅಂಗಡಿಗಳನ್ನು ಸುಡ್ತಾರೆ. ಅಲ್ಲಿರುವಂಥ ಸಚಿವರು ಯಾವ ಅಪರಾಧಿಗಳಿದ್ದಾರೆ ಅವರನ್ನೇ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇದು ಯಾರ ಕುಮ್ಮಕ್ಕಿದೆ?